ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸೊ ಒಂದು ತಿಂಡಿ ಮಾಡ್ತಾಯಿದ್ದೆ. ನಾನು ನಿಮ್ಗೆ ಹೇಳಿದ್ದೆ ಒಂದು ಟೂ ವೀಡಿಯೋಸ್ ಬ್ಯಾಕಲ್ಲಿ ಏನೋ ನಾನು ಮಿಲೆಟ್ಸ್ ದೋಸೆ ತರಿಸ್ತಾ ಇದ್ದೀನಿ ಅಂತ. ಸೊ ಅದು ನಾಳೆ ಸ್ಲರ್ಪ್ ಫಾರ್ಮ್ ಅವ್ರದ್ದು ಈ ಥರ ಪ್ಯಾಕೆಟ್ ಇರುತ್ತೆ. ಅದು ಮಿಲೆಟ್ಸ್ ಇದೆ ಆ್ಯಕ್ಚುಲಿ ದೋಸೆ. ಇದರಲ್ಲಿ ಎರಡು ಬರುತ್ತೆ. ಒಂದು ಬೀಟ್ರೋಟು, ಒಂದು ಸ್ಪಿನಾಚು. ನಾನು ಎರಡೂ ತರಿಸಿದ್ದೀನಿ. ಇವತ್ತು ಸ್ಪಿನಾಚ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಟೊಮೊಟೊ ಚಟ್ನಿ ಟ್ಯಾಂಗಿ ಆಗಿರೋದೇನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದರಲ್ಲಿ ಏನು ಖಾರ ಅವೆಲ್ಲ ಏನಿರಲ್ಲ, ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನಿಮ್ಗೇನಾದರೂ ಇದನ್ನು ತರಿಸಾದ್ಮೇಲೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಹಿಂದೆಗಡೆ ಹೌ ಟು ಮೇಕ್ ಅಂತ ಇದೆ. ಸೊ ಅದರಲ್ಲಿ ನೀವು ನೋಡ್ಕೋಬೋದು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ. ಇದನ್ನು ಪ್ಯಾಕೆಟಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೊಸರು ಮತ್ತು ನೀರು ಅಷ್ಟೇ. ನಿಮ್ಗೇನಾದರೂ ಮೊಸರು ಏನಾದರೂ ಹುಳಿ ಅಂತ ಇದ್ದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಮಿಲೆಟ್ಸ್ ಇದು ಹಾಕಿ ಒಂದು 5 to 10 minutes ಬಿಡಬೇಕಾಗುತ್ತೆ. ಯಾಕೆಂದರೆ ಆ ಮಿಲೆಟ್ಸ್ ಎಲ್ಲ ಒಂದು ಸ್ವಲ್ಪ ಅರಳಿದಾಗ ಚೆನ್ನಾಗಿರುತ್ತೆ. ಫಸ್ಟು ಪೌಡ್ರ್ ಹಾಕ್ಕೊಂಡು ನೀವು ಮೊಸರು ಹಾಕ್ಕೊಂಬೇಡಿ. ಫಸ್ಟೇ ಮೊಸರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಅದರಲ್ಲಿ ಏನೂ ಲಂಪ್ಸ್ ಇರಬಾರ್ದು. ಲಂಪ್ಸ್ ಅಂದರೆ ಗಂಟುಗಳು ಏನು ಇರಬಾರ್ದು. ಸೊ ನಾನೀಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ. ಇದು ಮನೇಲೇ ಮಾಡಿರೋಂಥ ಹಾಕಿರೋಂಥ ಮೊಸರು. ಸೊ ನಿಮ್ಗೆ ಎಷ್ಟು ಬೇಕೋ ಅವಶ್ಯಕತೆ ಅಷ್ಟು ತೊಗೊಳ್ಳಿ. ಸೊ ನಾನು ಇಲ್ಲಿ ಒಂದು 5 ಸ್ಪೂನ್ ಏನೋ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಬೀಟ್ ಮಾಡ್ಕೊತೀನಿ. ಸೊ ಲಂಪ್ಸ್ ಏನೂ ಇರಲ್ಲ, ಸ್ಮೂತ್ ಫಿನಿಶಿಂಗ್ ಬರುತ್ತಲ್ಲ ಆ ಥರ. ಈಗ ಸ್ವಲ್ಪ ಇದರ ಕಾಸ್ಟ್ ಒಂದು ಹೇಳ್ತೀನಿ. ಇದ್ರ ಕಾಸ್ಟ್ ಒಂದು 89 rupees, 150 grams. ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವ್ರಿಗೂ ಶುಗರ್ ಪೇಷಂಟ್ಸ್ಗಾಗಿರಲಿ ನಾವು ಸಹ ಕನ್ಸ್ಯೂಮ್ ಮಾಡ್ಬೋದು. ಇವರೇ ಅಂತಲ್ಲ, ನಮಗೂ ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಸತಿ ತರಿಸ್ಕೊಂಡು ನೋಡಿ, ಚೆನ್ನಾಗಿದೆ. ಏನು ಪ್ರಮೋಷನ್ ಏನಲ್ಲ. ಇವ್ರದ್ದು ನಿಮಗೆ ಅದೇ ಹೇಳಿದ್ನಲ್ಲ, ಮಿಲೆಟ್ಸ್ದು ದೋಸೆ ಬೀಟ್ರೋಟ್ ಫ್ಲೇವರ್ಲಿದೆ. ಆಮೇಲೆ ಮೈಟಿ ಪಫ್ ಚಾಕೋ ರಾಗಿ, ಆಮೇಲೆ ಟ್ಯಾಂಗಿ ಟೊಮೆಟೊ ಮಂಚು, ಆಮೇಲೆ ಚೀಸ್ ಆ್ಯಂಡ್ ಹರ್ಬ್ಸ್ ಮೈಟಿ ಮಂಚು, ಚಾಕ್ಲೇಟ್ ಕುಕ್ಕಿ, ರಾಗಿಯ ಚಾಕ್ಲೇಟ್ ಕುಕ್ಕೀಸ್ ಕೂಡ ಮಾಡ್ಬೋದು ಪೌಡರಲ್ಲಿ. ಆ್ಯಂಡ್ ಓಟ್ಸ್ ಹನಿ ಬನಾನಾ ಕುಕ್ಕೀಸ್ ಇದೆ. ಮಿಲೆಟ್ಸ್ ಪ್ಯಾನ್ ಕೇಕ್ಸ್ ಇದೆ. ಸೆರ್ಲಾಕ್ಸ್ ಫಾರ್ ಟಾಡರ್ಸ್, ಅದೇ ಪುಟಾಣಿ ಮಕ್ಕಳು ಇರ್ತಾರಲ್ಲ ಅಂಥವ್ರಿಗೆ ನೀವು ಸೆರ್ಲಾಕ್ಸು ಕೂಡ ಅವೈಲೇಬಲ್ ಇದೆ. ಈ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ. ಆರ್ಗ್ಯಾನಿಕ್ ಅಂತ ಒಂಥರ ಈ ಥರ ಬರುತ್ತೆ. ಸೊ ಇದು ಅರಳೋ ಅಷ್ಟೊತ್ತಿಗೆ ಒನ್ ಟೈಮ್ ಬ್ರೇಕ್ಫಾಸ್ಟಿಗೆ ಆರಾಮಾಗಿ ಮಾಡ್ಕೋಬೋದು. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ತುಂಬ ಏನಾಗಲ್ಲ, ಒಬ್ರೊಬ್ರು 2 ಅಥವಾ 3 ದೋಸೆ ತಿನ್ನೋಷ್ಟಾಗುತ್ತೆ ಅಷ್ಟೇ. ಒಂದು 3 people ಸರ್ವ್ ಆಗುತ್ತೆ ಇದು. ಈ ದೋಸೆ ಹಾಕೋ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ನೀವು ತುಂಬ ತಿಕ್ಕಾಗಿ ಹಾಕ್ತೀನಿ ಅಂದರೆ ಕಮ್ಮಿ ಬರುತ್ತೆ. ಸ್ವಲ್ಪ ತಿನ್ನಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಲೇಯರ್ ಆಗಿ ಹಾಕ್ತೀನಿ ಅಂದರೆ ಚೆನ್ನಾಗಿರುತ್ತೆ. ಸೊ ನೀವು ಎಗ್ ಬೀಟ್ರಲ್ಲಿ ಬೀಟ್ ಮಾಡೋದ್ರಿಂದ ನಿಮಗೆ ಏನು ಗಂಟುಗಳು ಸಿಗಲ್ಲ. ಅಲ್ಲಿ ಅವ್ರ ಅಪ್ಪ ಮಕ್ಕಳು ಕಿತ್ತಾಡ್ತಾ
ಒದ್ದಾಡ್ತಾ ಇದ್ದಾರೆ, ಅದು ಕಾಮನ್ ನಮ್ಮ ಮನೇಲಿ. ಸೊ ಏನು ಟೆನ್ಷನ್ ತಗೊಳ್ಳೋಂಥದ್ದು ಏನಿಲ್ಲ. ಸ್ವಲ್ಪ ತಳ್ಳಿಗೆ ಕಳಿಸಿ, ಯಾಕೆಂದ್ರೆ ಅದು ಸ್ವಲ್ಪ ಹರಳ ಆದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ತುಂಬಾ ತೆಳ್ಳಗೆ ಕಳಿಸ್ಬೇಡಿ, ದೋಸೆ ಕನ್ಸಿಸ್ಟೆನ್ಸಿ ನೋಡ್ಬೋದು. ಇದರಲ್ಲೇನೆ ನಿಮಗೆ ಸಣ್ಣ ಸಣ್ಣದು ಏನೇನೋ ಈರುಳ್ಳಿ ಎಲ್ಲ ಇದೆ. ಸೊ ಈರುಳ್ಳಿ, ಜೀರಿಗೆ ಆಲ್ಮೋಸ್ಟ್ ಎಲ್ಲ ಇದೆ. ಸೊ ಟ್ರೈ ಮಾಡಿ ಇದ್ರದ್ದು. ನೋಡಿ ಈ ಥರ ಮಾಮೂಲಿ ದೋಸೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಸ್ವಲ್ಪ ತೆಳ್ಳಿ. ಇದಾಯ್ತಲ್ಲ, ಈಗ ನಾನು ಟೊಮೊಟೊ ಚಟ್ನಿ ಮಾಡ್ಕೊತೀನಿ. ಸೊ ಟೊಮೊಟೊ ಚಟ್ನಿ ಮಾಡಿಕೊಂಡು ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಯಾಕಂದರೆ ನಮ್ಮ ಮಗಳಿಗೆ ಬೇರೆ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಡ್ಮಿಷನ್ ಮಾಡಾದಮೇಲೆ ನೋಡೋಣ ಏನಾದರೂ ಪ್ಲ್ಯಾನ್ ಇದೆ ಅಂತ. ಇವತ್ತಿಂದ ಕಿಶೋರ್ ರಜಾ ಹಾಕಿದ್ದಾರೆ. ಸೊ ನಾಳೆ ನ್ಯೂ ಇಯರು. ಈ ವಿಡಿಯೋ ಮೋಸ್ಟ್ಲಿ ಇವತ್ತು ಬರ್ಬೋದು, ನಾಳೆ ಬರುತ್ತೆ ಇದು. ಇವತ್ತು ಥರ್ಸ್ಡೇ ಅಲ್ವಾ. ಸೊ ಫ್ರೈಡೇ ಹಾಕ್ತೀನಿ ಅಂದ್ಕೊಂಡಿದ್ದೀನಿ. ಫ್ರೈಡೇ ಎಡಿಟ್ ಮಾಡಿ, ಸ್ವಲ್ಪ ಕೆಲಸಗಳಿದೆ. ಆಮೇಲೆ ಸ್ವಲ್ಪ ಶೆಡ್ಯೂಲ್ಸ್ ತುಂಬನೇ ಆಗಿದೆ. ಸೊ ಹಾಗಾಗಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಮಿಸ್ ಮಾಡ್ದೇ ಪ್ರತಿಯೊಂದು ವೀಡಿಯೋಸ್ನು ನೋಡಿ ಲೈಕ್ ಮಾಡಿ. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಅಷ್ಟೇ ನಾನು ಹೇಳೋದು, ಏನೂ ದುಡ್ಡೇನು ಖರ್ಚಾಗಲ್ಲ ಅಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲೂ ಚಿಕ್ಕದು ಬೆಲ್ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ತಲುಪುತ್ತೆ ಅಂತ ಹೇಳ್ತಾ, ಸಾರಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ. ಹೌದು, ಒಂದೆರಡು ದಿನ ಅದಾದಮೇಲೆ ಒಂದೆರಡು ದಿನ ಬ್ಲಾಗ್ ಮಾಡಿರಲಿಲ್ಲ. ಅದು ಬಿಟ್ಟರೆ ನಾನು ಇವತ್ತೇ ಮಾಡ್ತಾ ಇರೋದು. ಯಾಕಂದರೆ ಸ್ವಲ್ಪ ಗಟ್ಟಲೆ ಕಿಚಿ ಆಗ್ಬಿಟ್ಟಿತ್ತು. ನನ್ನ ಮಗಳು ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ, ಸ್ವಲ್ಪ ಇದ್ದಾಳೆ, ಕೋಲ್ಡಲ್ಲಿ ಫೀವರ್ ಇದೆ. ನೋಡೋಣ, ಮನೇಲಿ ಟ್ರೀಟ್ಮೆಂಟ್ ಸಿರಪ್ ಹಾಕ್ತಾಯಿದ್ದೀನಿ. ಸೊ ನೋಡೋಣ, ಸ್ವಲ್ಪ ಟೈಮ್ ತೊಗೊಳುತ್ತೆ ಮಕ್ಕಳಿಗೆಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ. ಟೊಮೊಟೊ ಚಟ್ನಿ ಮಾಡಿ ದೋಸೆ ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ಹೇಗೆ ಬರುತ್ತೆ ದೋಸೆ ಅಂತ ಅಂದ್ಬಿಟ್ಟು ಅಂತ. ಸೊ ನಾನು ಹೇಳಿದ್ನಲ್ಲ ಮಿಲೆಟ್ಸ್ದು ದೋಸೆ ಹೇಗೆ ಮಾಡಬೇಕಾದ್ರೆ ತೋರಿಸ್ತೀನಿ ಅಂತ. ನೋಡ್ತಾ ಇರ್ಬೋದು ಎಷ್ಟು ಯಮ್ಮಿಯಾಗಿ ಕ್ರಿಸ್ಪಿಯಾಗಿ ಅಂದರೆ ಅಷ್ಟು ಫುಲ್ಲು ಕ್ರಿಸ್ಪಿಯಾಗಿ ಬರಲ್ಲ, ಸಾಫ್ಟಾಗಿ ನಾರ್ಮಲಾಗಿರುತ್ತೆ. ಈ ನಾನು ನೀರು ದೋಸೆ ಹೇಗೆ ತಿಂತೀವಿ ಆ ಥರ ಬರುತ್ತೆ. ತುಂಬಾ ಯಮ್ಮಿಯಾಗಿತ್ತು. ಸೊ ನೀವು ಒಂದ್ಸತಿ ಟ್ರೈ ಮಾಡ್ಕೊಂಡು ನೋಡಿ. ಕಿಶೋರ್ ಫಸ್ಟು ಬೇಡ ಅಂದಿದ್ರು, ಆಮೇಲೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಏನಿಲ್ಲ, ಜಸ್ಟ್ ಮೊಸರು ನೀರು ಹಾಕಿ ಕಲಸೋದ್ರಿಂದ ಆರಾಮಾಗಿ ಬೇಗನೆ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಸೊ ಈಗ ದೋಸೆ ಮತ್ತು ಟೊಮೊಟೊ ಚಟ್ನಿನ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ತುಂಬಾ ಯಮ್ಮಿಯಾಗಿದೆ. ಕಿಶೋರು ಸಹ ತುಂಬಾ ಚೆನ್ನಾಗಿದೆ ಅಂತ ಅಂದರು. ತುಂಬಾ ಚೆನ್ನಾಗಿದೆ. ಏನು ಗೊತ್ತಾ, ಅವರೇ ಆನಿಯನ್ ಪೀಸಸ್ಸು, ಆಮೇಲೆ ಜೀರಿಗೆ, ಉಪ್ಪು ಎಲ್ಲ ಹಾಕಿರ್ತಾರೆ. ನಾವು ಜಸ್ಟು ಮೊಸರು ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಂದರೆ ಏನು ಅಂದರೆ ಅಷ್ಟು ಶೇಪ್ ಬರಲ್ಲ ದೋಸೆದು. ಅದೇ ನೀರು ದೋಸೆ ಥರ ಏನೋ ತೆಗೆದಿಷ್ಟು ಶೇಪ್ಗಳು. ಒಂದು ಸತಿ ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ. ತುಂಬಾ ಬ್ಯೂಟಿಫುಲ್. ಬೀಟ್ರೋಟ್ ಗೊತ್ತಿಲ್ಲ, ಬೀಟ್ರೋಟ್ ಮಾಡಿದಾಗ ನೋಡೋಣ ಅದು ಹೇಗೆ ಬರುತ್ತೆ ಇದೆ. ಬಟ್ ಇದು ಆರಾಮಾಗಿ ಒಂದು ಪ್ಯಾಕೆಟಲ್ಲಿ 3 ಜನ ದೋಸೆ ತಿನ್ಬೋದು. ಎರಡು ದೋಸೆ 3 ದೋಸೆ ತಿನ್ನೋರು 3 ಜನ ತಿನ್ಬೋದು, ಇಲ್ಲಾಂದರೆ ಇಬ್ಬರು. ಮಿಲೆಟ್ಸು ಅಂತ ಗೊತ್ತೇ ಆಗೋದಿಲ್ಲ. ಸೊ ಬ್ಯೂಟಿಫುಲ್ ಆಗಿದೆ.
ತಿಂಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಮನೇನ ಕ್ಲೀನ್ ಮಾಡ್ತಾಯಿದ್ದೆ ನ್ಯೂ ಇಯರ್ಗೆ ಅಂತ ಅಂದ್ಬಿಟ್ಟು ಅಂತ. ಅಂದರೆ ಕಿಟಕಿ ಎಲ್ಲ ಒರೆಸೋದು ಎಲ್ಲ ಮಾಡ್ತಾಯಿದ್ದೆ. ಸೊ ನಮ್ಮ ಕೆಲಸದವರು ಇನ್ನೂ ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ಅಂತ ಎಲ್ಲ ಬೇಗ ಬೇಗ ಅಂತ ಅಂದ್ಬಿಟ್ಟು ಫಸ್ಟು ರೂಮ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಎಲ್ಲ ಕಸ ಗುಡಿಸ್ಕೊಂಡು ಅಂದರೆ ನಿಧಾನಕ್ಕೆಲ್ಲ ಧೂಳೆಲ್ಲ ತೊಗೊಂಡು ಸ್ವಲ್ಪ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಯೂಶ್ವಲಿ ಏನು ಮಾಡ್ತೀನಿ ನಮ್ಮ ಕೆಲಸದವ್ರಿಗೆ ವಹಿಸ್ಬಿಡ್ತೀನಿ ನಾನು. ಸೊ ಅವರೆಲ್ಲ ಫ್ಯಾನಿಂದ ಹಿಡ್ದು ಬಲ್ಬ್ ತನಕನೂ ಅವರೇ ಒರೆಸಿಟ್ಬಿಟ್ಟು ಎಲ್ಲ ನೀಟಾಗಿ ಮಾಡಿ ಹೋಗ್ತಾರೆ ಅವರು. ಬಟ್ ಈ ಸತಿ ಅವ್ರಿಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಮಾಡಲ್ಲ ಅಂದ್ಕೊಂಡೆ ನಾನೇ. ಹಾಗಾಗಿ ಸರಿ ಅಂದ್ಬಿಟ್ಟು ನಾನೇ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಏನು ಜಾಸ್ತಿ ಏನಲ್ಲ, ಏನು ಗಲೀಜಾಗಿಲ್ಲ, ಯಾಕಂದರೆ ಫ್ಯಾನೆಲ್ಲ ಅಷ್ಟು ಓಡಿಸಿರ್ಲಿಲ್ವಲ್ಲ ನಾವು. ಅಂದರೆ ಚಳಿಗಾಲದಲ್ಲಿ ತುಂಬ ಅಲ್ವಾ ಕಮ್ಮಿ, ಹಾಗಾಗಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈಗ ಎಲ್ಲ ಧೂಳೆಲ್ಲ ತೊಗೊಂಡು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಸೊ ಪಾಪುನ ಕಿಶೋರ್ ನೋಡ್ಕೋತಾ ಇದ್ರು, ಹಾಗಾಗಿ ಸರಿ ಅಂದ್ಬಿಟ್ಟು ಫಟಾಫಟ್ ಅಂತ ಸ್ವಲ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳೂ ಅಷ್ಟು ಅವಳು ಇನ್ನೂ ಹುಷಾರು ಆಗಿಲ್ಲ, ತುಂಬಾ ನಿಧಾನ ತೊಗೋತಾ ಇದ್ದಾಳೆ ರಿಕವರಿ ಆಗೋಕ್ಕೆ. ಬಟ್ ಅವಳ ಟೈಮ್ ಅವಳು ತೊಗೊಂಡ್ಲಿ ಅಂತ ಅಂದ್ಕೊಂಡೆ. ಯಾಕೋ ಸ್ವಲ್ಪ ಅದೇ ಒಂದು ಸ್ವಲ್ಪ ಮೈ ಹುಷಾರಿಲ್ಲ ಅಂದಾಗ ಈ ಥರ ಎತ್ಕೊಂಡೇ ಇರು ಅಂತ ಸ್ವಲ್ಪ ಹಠ ಮಾಡ್ತಾಳೆ. ಅದು ಬಿಟ್ಟರೆ ಪಾಪ ಅಷ್ಟೆಲ್ಲ ಹಠ ಮಾಡಲ್ಲ ಅವಳು. ಸ್ವಲ್ಪ ಅವಳಿಗೆ ಆಗದೇ ಇದ್ದಾಗ ಅಷ್ಟೇ ಅವಳು ತುಂಬಾ ಒಂಥರ ಸಂಕಟ ಪಡ್ತಾಳೆ. ಅವಳಿಗೆ ಕೋಲ್ಡಿಂದ ಕಾಫಿಂದ ಫೀವರು ಎಲ್ಲ ವೆದರ್ ಚೇಂಜು ಎಲ್ಲ ಒಟ್ಟಿಗೆ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ರಿಕವರಿ ಆಗ್ತಾ ಇದ್ದಾಳೆ, ಸ್ಟೀಮು ಎಲ್ಲ ಕೊಡ್ತಾ ಇದ್ದಾಳೆ. ಆ್ಯಂಡ್ ನೋಡೋಣ, ಇನ್ನೂ ಸ್ವಲ್ಪ ದಿನ ತಗೊಳ್ತಾಳೆ ಸ್ವಲ್ಪ ರಿಕವರಿ ಆಗೋದಕ್ಕೆ. ಸೊ ಅಲ್ಲಿ ತನಕ ಅವಳು ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡು ಎಲ್ಲ ನಡೆಸ್ತಾ ಇದ್ದೀನಿ. ಹೆಂಗೋ ಕಿಶೋರು ಸ್ವಲ್ಪ ರಜಾ ಹಾಕಿರೋದ್ರಿಂದ ಸ್ವಲ್ಪ ನನಗೆ ಸಪೋರ್ಟ್ ಇದೆ. ಹಾಗಾಗಿ ಅಂದರೂ ಒಂದೊಂದು ಸತಿ ಅವ್ರ ಅಪ್ಪ ಬೇಡ ನೀನೇ ಬಾ ಅಂತ ಇರ್ತಾಳೆ. ಅಂಥ ಟೈಮಲ್ಲಿ ನನ್ನ ಅವಶ್ಯಕತೆ ಇದ್ದೇ ಇರುತ್ತೆ ಅವಳಿಗೆ. ಸೊ
ಹೇಳ್ತಾ ಇದ್ದೀನಿ ಬೇಗ ಬೇಗ ಮಾಡಿಬಿಟ್ಟು ಹೋಗೋಣ ಇದಕ್ಕೆ ಅಡ್ಮಿಷನ್ ಮಾಡೋಕ್ಕೆ ಅಂತ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ತಿಂಡಿ ಎಲ್ಲ ಆದಮೇಲೆ ಅಡ್ಮಿಷನ್ ಮಾಡೋಕ್ಕೆ ಅಂತ ಹೊರಟ್ವಿ. ಅವಳನ್ನ ಹೊಸ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾಯಿದ್ದೀನಿ. ಇವತ್ತೇ ಅಂದರೆ ಈ ವರ್ಷನೇ ಮಾಡಿದ್ರೆ ಸ್ವಲ್ಪ ಅಂದರೆ ಅಡ್ಮಿಷನ್ ಬೇಗ ಕ್ಲೋಸ್ ಆಗೋಗುತ್ತೆ ಅಂತ ಇಲ್ಲೆಲ್ಲ ನಮ್ಗೆ ಅದೇ ರೂಲ್ಸು. ಸೊ ಅಡ್ಮಿಷನ್ ಮಾಡೋಕ್ಕೆ ಹೊರಟಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಆಮೇಲೆ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ವಲ್ಪ. ಅಂದರೆ ಬೆಂಡೆಕಾಯಿಗೆ ಎಣ್ಣೆ ಎಲ್ಲ ಕೋಟಿಂಗ್ ಆಗಬೇಕು. ಸೊ ಇದನ್ನು ಸ್ವಲ್ಪ ಮೇಲೆ ಉದುರಿಸಿ, ಯಾಕಂದರೆ ಮೇಲ್ಗಡೆನೂ ಕೋಟಿಂಗ್ ಅದು ಚೆನ್ನಾಗಿರುತ್ತಲ್ಲ. ಇದು ಮಿಕ್ಸ್ ಏನು ಹಿಡ್ಕೊಂಡಿದೆ ಅದನ್ನೇ ನಾನು ಅದಕ್ಕೆ ಕೋಟಿಂಗ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಸೈಡ್ ಡಿಶ್ಶಿಗೆ ಅಥವಾ ನಿಮ್ಮ ಕಾಫಿ ಟೀಗೇನಾದರೂ ಸ್ಪೈಸಿ ಬೇಕಾದರೆ ನಿಮಗೆ ಸ್ವಲ್ಪ ಸ್ಪೈಸಿ ಇದಾದರೆ ಜಾಸ್ತಿ ಮಸಾಲೆ ಹಾಕ್ಕೊಳ್ಳಿ. ಈಗ ಬರ್ತೀನಿ ಇರು, ನಿಮಗೆ ಬರ್ದೇ. ನನ್ನ ಮಗಳು ಆ್ಯಕ್ಚುಲಿ ಹೋಮ್ವರ್ಕ್ ಬರೀತಾ ಇದ್ದಾಳೆ, ಸೊ ಹೋಮ್ವರ್ಕ್ ಬರೆಸ್ತಾ ಇದ್ದೆ ನಾನು. ಇದನ್ನು ಹಾಗೆ ಸಾಫ್ಟ್ ಆಗೋ ತನಕ ಹುರ್ಕೊಳ್ಳಿ. ಇನ್ನೇನು ಹಾಕಂಗಿಲ್ಲ, ಇದನ್ನು ಅದೇ ಬೇಯ್ಕೊಳ್ಳುತ್ತೆ. ಆಗಾಗ ಒಂದು ಚೂರು ಹಿಂಗೆ ತಿರುಗಿಸ್ತಾ ಇರಿ ಸಾಕು. ಮಸಾಲೆ ನೋಡಿ, ಈ ಥರ ಮಸಾಲೆ ಹಿಂಗಾದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ತಿನ್ನೋಕ್ಕೆ. ಇದು ಬಂದು ಮೇಥಿದು ತೇಪ್ಲ ಅಂತಾರೆ ಈ ಕಡೆ ಅಡುಗೆ ಮಾಡೋದು. ಸೊ ಈ ಥರ ತುಂಬಾ ಚೆನ್ನಾಗಿದೆ. ಇದ್ರ ಜೊತೆಗೆ ಉಪ್ಪಿನಕಾಯಿ ಕಾಂಬಿನೇಷನ್ ಬರುತ್ತೆ, ತುಂಬಾ ಯಮ್ಮಿಯಾಗಿದೆ. ನನ್ನ ಫ್ರೆಂಡ್ ಇದನ್ನು ನನಗೆ ತಂದುಕೊಟ್ರು ತಿನ್ನೋ ವರ್ಷ ಅಂತ ಅಂದ್ಬಿಟ್ಟು ಅಂತ. ಇದು ಉಪ್ಪಿನಕಾಯಿ ಮಾಮೂಲಿ ಖಾರವಾಗಿರುತ್ತಲ್ವ, ಇದು ಬಂದು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಇದ್ರ ಜೊತೆ ಆಚಾರ ಇಟ್ ಗೋಸ್ ಸೂಪರ್ ವೆಲ್. ಆ್ಯಂಡ್ ತೇಪ್ಲ ಯಾರ್ಯಾರಿಗೆ ಗೊತ್ತಿಲ್ಲ ಒಂದು ಸತಿ ಮಾಡ್ಕೊಳ್ತೀನಿ. ಇದಕ್ಕೆ ಬೇರೆ ಥರ ಆಟ ಯೂಸ್ ಮಾಡ್ತಾರೆ ಅನ್ಕೋತೀನಿ ನಾನು, ನನಗೆ ಗೊತ್ತಿಲ್ಲ ಇದು ಹೆಂಗೆ ಮಾಡೋದು ಅಂತ. ಬಟ್ ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೆ ಚಪಾತಿ ಥರನೇ ಇದೆ, ಬಟ್ ಅದು ಚಪಾತಿ ಅಲ್ಲ. ಇದನ್ನು ಅವರು ಬೇರೆ ಥರ ತೇಪ್ಲ ಅಂತಾರೆ. ಸೊ ಮೇಥಿದು ತೇಪ್ಲ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೋರೆಕಾಯಿ ಸಾಂಬಾರು ಮಾಡಿಟ್ಟಿದ್ದೀನಿ, ಇಲ್ಲಿ ಬೆಂಡಿದು ಮಸಾಲ ಇಟ್ಟಿದ್ದೀನಿ. ಸೊ ಕಿಶೋರ್ ಬಂದಾಗ ಫ್ರೈ ಮಾಡಿಕೊಂಡು ತಿನ್ನೋಣ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಅಷ್ಟೇ ತುಂಬಾ ಆರೋಗ್ಯಕವಾಗಿ ಒಳ್ಳೆಯದು ಸಹ. ಮಕ್ಕಳಿಗೆ ಬೆಂಡೆಕಾಯಿ ತಿಂದಿಲ್ಲ ಅಂದವ್ರಿಗೆ ಈ ಥರ ಇದನ್ನು ಫ್ರೈ ಮಾಡ್ಕೊಂಡು ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಟ್ರೈ ಮಾಡಿ, ಇದನ್ನು ಚೆನ್ನಾಗಿರುತ್ತೆ. ಇದ್ರದ್ದು ರೆಸಿಪಿ ಹೇಳ್ತೀನಿ ಆವಾಗಲಾದ್ರೂ ಬೇರೆ ಒಂದು ವೀಡಿಯೋದ್ರಲ್ಲಿ ಹೇಳ್ತೀನಿ ನಾನು. ಸೊ ಬ್ಯೂಟಿಫುಲ್ ಆಗಿರುತ್ತೆ. ಇದು ಎಕ್ಸ್ಟ್ರಾ ಮಸಾಲ ಏನಕ್ಕೆ ಅಂತ ನಾನು ಇದನ್ನು ಮಾಡಬೇಕಾದ್ರೆ ತೋರಿಸ್ತೀನಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ. ಸೊ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಸೊ ಇದು ಬೆಂಡೆಕಾಯಿಗೆಲ್ಲ ನಾನು ಮಸಾಲೆನ ಎಲ್ಲ ನೀಟಾಗಿ ತೊಳೆದು ಮಸಾಲೆ ಇದು ಪೌಡ್ರನ್ನ ಅದರೊಳಗಡೆ ಸ್ಟಫಿಂಗ್ ಮಾಡಿದ್ದೀನಿ ನಾನು. ಸೊ ತುಂಬಾ ಯಮ್ಮಿಯಾಗಿರುತ್ತೆ, ಟ್ರೈ ಮಾಡಿ ಒಂದು ಸತಿ. ಹೆಂಗೆ ಕೊಡ್ತೀನಿ ಏಟು ನಾನು, ಬರೀ ಬೇಗ ಬಿ ಬರೀ. ಇಲ್ಲ ಇಲ್ಲ ಬೈಯರ್ ಮಕ್ಕಳು ತುಂಬಾ ಕಷ್ಟಪಡ್ತಾರೆ. ನಾನು ನಿನ್ನ ಮಗಳ? ಏಯ್ ನಾನು ನಮ್ಮ ಅಲ್ವಾ? ನೀ ನನ್ನ ಮಗಳು. ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು.
ಚುಲ್ಚಿ ಆಯ್ ಸೊ ಈಗ ಕಿಶೋರು ಸ್ವಲ್ಪ ಬ್ಯುಸಿ ಇದ್ದಾಳೆ, ಅದೇನೋ ಮೀಟಿಂಗ್ ಅಂತ ಆಯಿತು ಅಂತ. ಹಾಗಾಗಿ ನಮ್ಮ ಪಾಪಗೆ ಊಟ ಬಡಿಸ್ಕೊಡ್ತೀನಿ. ಅವಳು ತೇಪ್ಲ ತಿಂತಾಳಂತೆ. ಇನ್ನೊಂದು ಕೇಳಬೇಕು. ಅಲ್ಲಿರೋದೇ ಒಂದು ಉಪ್ಪಿನಕಾಯಿ ಹಾಕಿ ಒಂಚೂರು. ಇದು ಬೆಂಡಿ ಫ್ರೈ. ಬರ ಬೆಂಡಿ ಫ್ರೈ ಒಂದೆರಡು ತಿನ್ನು. ಚೆನ್ನಾಗಿರುತ್ತದು ಬೆಂಡಿ ಫ್ರೈ. ಸುಶಿದು ಸುಶಿ ಅಲ್ಲಪ್ಪ, ಹಾಂ ಬೆಂಡಿ ಫ್ರೈ. ಬೆಂಡಿ ಫ್ರೈ. ಸೊ ನನ್ನ ಮಗಳಿಗೆ ಬೆಂಡಿ ಫ್ರೈ, ಉಪ್ಪಿನಕಾಯಿ ಮತ್ತು ನನ್ನ ಫ್ರೆಂಡ್ ಕೊಟ್ಟಿರೋದು ತೇಪ್ಲ. ಸೊ ಓ ನನ್ನ ಮಗಳು ಹೊಟ್ಟೆ ಹಸಿ ಅಂತೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ನೀನು ಹೇಗಿದೆ ಚಿನ್ನ ತೇಪ್ಲ? ಟೇಸ್ಟ್ ಮಾಡು. ಮಿಲ್ಕಿನೂ ಟೇಸ್ಟ್ ಮತ್ತೆ ಅಲ್ಲೂ ತಿನ್ಕೊಬಂದ. ಟೇಸ್ಟು ಮತ್ತೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಹ್ಞೂ ಕೊಡ್ತೇನೆ. ಹೆಂಗಿದೆ? ಚೆನ್ನಾಗಿ. ಥ್ಯಾಂಕ್ಸ್ ಆಂಟಿ ಅಂದ್ಬಿಡು. ಹೇಳಿ ಆಂಟಿ ಥ್ಯಾಂಕ್ಸ್ ಆಂಟಿ ಅಂತ ಹೇಳು. ಆಂಟಿ ಥ್ಯಾಂಕ್ಸ್ ಆಂಟಿ ಕೊಟ್ಟಿದ್ದಕ್ಕೆ. ತಿಳ್ಕೊವಲ್ಲ. ಇಲ್ಲೇ ಹೇಳು, ಆಂಟಿ ವಿಡಿಯೋ ನೋಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಆಂಟಿ ಕೊಟ್ಟಿದ್ದು.